ಈ ಎಸ್ಸಿ ಮೋರ್ಚಾದ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಮತ್ತು ಈ ಸಮ್ಮೇಳನಕ್ಕೆ ಮುಖ್ಯ ಕಾರಣವಾಗಿರುವಂತ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾಗಿರುವಂತ ಬೊಮ್ಮನಹಳ್ಳಿಯ ಸರ್ವಾಂಗೀಣ ಪ್ರಗತಿಯ ವಿಕಾಸದ ಹರಿಕಾರರಾದಂತ ಸತೀಶ್ ರೆಡ್ಡಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಇನ್ನ ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡೆದ್ರೆ ವಿಧಾನಸೌಧಕ್ಕೂ ಕೇಳಿಸುತ್ತೆ. ನಮ್ಮ ಸನ್ಮಾನ್ಯ ಸಚಿವರು ಇತ್ತೀಚೆಗೆ ಕಲಬುರಗಿ ವಿಶ್ವವಿದ್ಯಾಲಯದವರು ನಮ್ಮ ಎ ನಾರಾಯಣ ಸ್ವಾಮಿ ಅವರಿಗೆ ಡಾಕ್ಟರೇಟ್ ಅನ್ನು ಕೊಟ್ಟಿದ್ದಾರೆ. ಈಗ ಅವರು ಡಾಕ್ಟರೇಟ್ ವಾಪಸ್ ಕೊಟ್ಬಿಡ್ತಾರೆ. ನನಗೆ ಡಾಕ್ಟರೇಟ್ ಪಡ್ಕೊಂಡವ್ರಿಗೆ ಬಹಳ ಜೋರಾಗಿ ಚಪ್ಪಾಳೆ ಹೊಡಿಬೇಕು ನೀವು. ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತ ಅಶ್ವಥ್ ನಾರಾಯಣ ಅವರೇ, ಚೀನಾ ರಾಮ ಅವರೇ, ದೊಡ್ಡಗುಬ್ಬಿ ರಮೇಶ್ ಅವರೇ, ನಮ್ಮ ಬೊಮ್ಮನಹಳ್ಳಿಯ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾಗಿ ನಿಮ್ಮೆಲ್ಲರನ್ನ ಇಲ್ಲಿ ಮನೆ ಮನೆಗೆ ಬಂದು ಕರ್ಕೊಂಡು ಬಂದಿರುವಂತ ಮುನಿರಾಜು ಅವರೇ, ಎಲ್ಲಿ ಮುನಿರಾಜು ಅವರು, ಯಲ್ಲಪ್ಪಣ್ಣವರೇ, ನಮ್ಮ ಮಂಡಲದ ಅಧ್ಯಕ್ಷರಾದಂತ ಮೋಹನ್ ರಾಜು ಅವರೇ, ಶ್ರೀನಿವಾಸ ರೆಡ್ಡಿ ಅವರೇ, ಸಲಾಂ ಅವರೇ, ಶ್ರೀಮತಿ ಮಹೇಶ್ವರಿ ಅವರೇ, ನಮ್ಮ ಪಕ್ಷದ ಜನಪ್ರಿಯ ನಗರಸಭೆ ಸದಸ್ಯರಾದಂತ ಮಂಜುನಾಥ್ ರೆಡ್ಡಿ ಅವರೇ, ಪುರುಷೋತ್ತಮ ಅವರೇ, ಸುಗುಣ ಬಾಲಕೃಷ್ಣ ಅವರೇ, ಸುನಂದ ರಾಮಚಂದ್ರ ರೆಡ್ಡಿ ಅವರೇ, ಲತಾ ನರಸಿಂಹಮೂರ್ತಿ ಅವರೇ, ಸೈಯದ್ ಹಸೀನಾ ತಾಜ್ ಸಲಾಂ ಅವರೇ, ರಮೇಶ್ ಅವರೇ, ಶ್ರೀಮತಿ ರೂಪಾ ರಮೇಶ್ ಅವರೇ, ಮತ್ತೆ ಈಗ ತಾನೇ ಆಗಮಿಸಿರುವಂತ ನನ್ನ ಸ್ನೇಹಿತರು ಮತ್ತು ಅಂಬೇಡ್ಕರ್ ನಿಗಮದ ಅಧ್ಯಕ್ಷರು, ಹಿಂದಿನ ಶಾಸಕರು ಆದಂತ ಕೃಷ್ಣಮೂರ್ತಿ ಅವರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕೂತಿರುವಂತ ನನ್ನ ತಾಯಂದಿರೇ, ಸಹೋದರಿಯರೇ ಮತ್ತು ಸಹೋದರ, ನನಗೆ ಮನಸ್ಸಿಗೆ ಬಹಳ ಸಂತೋಷ ಆಗಿದೆ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಮಹಿಳೆಯರಿಗೆ 33% ಕೊಡಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಅವಾಗೆಲ್ಲ ನಾನು ಹೇಳ್ತಾ ಇದ್ದೆ ಮಹಿಳೆಯರಿಗೆ 50% ಕೊಡಿ. ಇಲ್ಲಿನ ಸಂಖ್ಯೆ ನೋಡಿದ್ರೆ, ನಿಮ್ಮೆಲ್ಲ ಸ್ಟ್ರೆಂತ್ ನೋಡಿದ್ರೆ 50% ಅಲ್ಲ, ಪುರುಷರು 30% ಆಗಿದ್ದಾರೆ, ನೀವು 70% ಆಗಿದೆ. ನೀವು 70% ಆದ್ರೆ ನಮ್ಮ ಗತಿ ಏನು ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಭರವಸೆ ಇದೆ, ಮಾತೃಶಕ್ತಿ, ಸ್ತ್ರೀ ಶಕ್ತಿ, ನಮಗೆ ಜನ್ಮ ಕೊಟ್ಟಂತ ಶಕ್ತಿ, ತಾಯಿಯಾಗಿ, ತಂಗಿಯಾಗಿ, ಶ್ರೀಮತಿಯಾಗಿ, ಮಗಳಾಗಿ ನಮ್ಮನ್ನು ಸಲುವ ಶಕ್ತಿ ನಮ್ಮನ್ನು ಯಾವಾಗಲೂ ಕಾಪಾಡ್ತದೆ ಎನ್ನುವಂತ ಒಂದು ಭರವಸೆ ಮತ್ತು ನಂಬಿಕೆ ಇದೆ. ಇವತ್ತು ನಾವು ಎಸ್ಸಿ ಮೋರ್ಚಾ ಸಮಾವೇಶದಲ್ಲಿ ಸೇರಿದ್ದೇವೆ. ಸತೀಶ್ ರೆಡ್ಡಿ ಅವರ ಜೊತೆನಲ್ಲಿ, ನಮ್ಮ ನಾರಾಯಣ ಸ್ವಾಮಿ ಅವರ ಜೊತೆನಲ್ಲಿ, ಅಶ್ವಥ್ ನಾರಾಯಣ ಜೊತೆನಲ್ಲಿ ನಾನು ಮಾತನಾಡ್ತಾ ಇದ್ದೆ, ಚೀನಾ ರಾಮ ಅವರ ಜೊತೆನಲ್ಲಿ ಮಾತನಾಡ್ತಾ ಇದ್ದೆ. ಹಿಂದಿನ 50 ವರ್ಷ ಕಾಂಗ್ರೆಸ್ ಏನ್ ಮಾಡ್ತು ಮತ್ತು ಕಳೆದ 5 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನ್ ಮಾಡ್ತು. ನಾನು ಬೊಮ್ಮನಹಳ್ಳಿಯಿಂದ ಶುರು ಮಾಡ್ತೇನೆ. ಇವತ್ತು ಬೊಮ್ಮನಹಳ್ಳಿಯಲ್ಲಿ ಆಗರದಲ್ಲಿರ್ಬೋದು, ಬಂಡೆಪಾಳ್ಯದಲ್ಲಿರ್ಬೋದು, ರೂಪೇನ ಅಗ್ರಹಾರದಲ್ಲಿರ್ಬೋದು, ಬಿಳೆಕಳ್ಳಿಯಲ್ಲಿರ್ಬೋದು, ಚನ್ನಕೇಶವ ನಗರದಲ್ಲಿ, ಹುಳಿಮಾವಿನಲ್ಲಿ, ಜ್ಞಾನಪ್ಪನ ಹಳ್ಳಿಯಲ್ಲಿರ್ಬೋದು,
ಎಲ್ಲ ಕಡೆ ನಮ್ಮ ದಲಿತ ಬಂಧುಗಳಿಗೆ ಪಕ್ಕ RCC ಮನೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. 600 ಮನೆಗಳನ್ನ ಕಟ್ತಾ ಇದ್ದಾರೆ. ಒಟ್ಟು 900 ಮನೆಗಳನ್ನ ಕಟ್ತಾರೆ. ಅಂದ್ರೆ ಇಡೀ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಇಷ್ಟು ಪಕ್ಕಾ ಮನೆಗಳನ್ನ ಯಾವಾಗಲೂ ಕೊಟ್ಟಿಲ್ಲ. ಆ ರೀತಿಯ ಪಕ್ಕಾ ಮನೆಗಳನ್ನ ಸತೀಶ್ ರೆಡ್ಡಿ ಅವರು ನಮ್ಮ ದಲಿತ ಬಂಧುಗಳಿಗೆ ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ 65,000 ರೂಪಾಯಿ ಕೊಡ್ತಾರೆ, ನಗರಗಳಲ್ಲಿ 1,25,000 ರೂಪಾಯಿ ಕೊಡ್ತಾರೆ. ಬೆಂಗಳೂರಿನಲ್ಲಿ 1,25,000, ಪಕ್ಕದ ಹಳ್ಳಿಯಲ್ಲಿ 65,000. ನನಗೆ ಹೆಮ್ಮೆ ಅನ್ಸತ್ತೆ, ನಮ್ಮ ಬೊಮ್ಮನಹಳ್ಳಿಯಲ್ಲಿ, ಸತೀಶ್ ರೆಡ್ಡಿಯ ಬೊಮ್ಮನಹಳ್ಳಿಯಲ್ಲಿ 3 ಲಕ್ಷ ರೂಪಾಯಿನ ವೆಚ್ಚದಲ್ಲಿ ಮನೆ. ಅದಕ್ಕೆ ಅವ್ರು ನಾನು ಹೇಳಿದ್ದೀನಿ, ಇದಕ್ಕೆ ಒಂದು ಹೊಸ ಹೆಸರಿಡಿ ಅಂತ. ನಮ್ಮ ಸಚಿವರಾದಂತ ನಾರಾಯಣ ಸ್ವಾಮಿಗಳು ಇದ್ದಾರೆ. ನಮ್ಮ ದಲಿತ ಸಮಾಜದ ಬಂಧುಗಳಿಗೆ ಕೊಡುವಂತ ಮನೆಗಳಿಗೆ ನಾಮಕರಣ ಮಾಡಬೇಕಾಗಿತ್ತು. ನಾನು ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾಗ ಇಡೀ ದೇಶದಲ್ಲಿ 2.5 ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಿದ್ವಿ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ ಯೋಜನೆ ಅಂತ ಹೇಳಿ ಅನೇಕರು ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ಅಟಲ್ ಬಿಹಾರಿ ವಾಜಪೇಯಿ ಅವರೇ ನಿಮ್ಮ ಹೆಸರಿನಲ್ಲಿ ಇಡೋಣ ಅಂತ ಹೇಳಿ. ವಾಜಪೇಯಿ ಹೇಳಿದ್ರು ನನ್ನ ಹೆಸರು ಬೇಡ, ವಾಲ್ಮೀಕಿ ಅಂಬೇಡ್ಕರ್ ಆವಾಸ ಯೋಜನೆ ಇಡೋಣ ಅಂತ ಹೇಳಿ. ಅದಕ್ಕೆ ನಾನು ನಾರಾಯಣ ಸ್ವಾಮಿಗಳಿಗೆ ಮತ್ತು ಸತೀಶ್ ರೆಡ್ಡಿ ಅವರಿಗೆ, ಕೃಷ್ಣಮೂರ್ತಿಗಳಿಗೆ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ಈ ರೀತಿಯ ಮನೆಗಳನ್ನು ನಾವೇನ್ ಕಟ್ತಾ ಇದ್ದೇವೆ ಬಿಜೆಪಿ ಸರ್ಕಾರದ ಅಡಿಯೊಳಗೆ, ಅದಕ್ಕೆ ಅಂಬೇಡ್ಕರ್ ವಾಜಪೇಯಿ ವಸತಿ ಯೋಜನೆ ಎನ್ನುವಂತ